ಹಲೋ, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ರಿತು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಸ್ಟಿಚ್ ನ ಹೇಳ್ಕೊಡ್ತಿದ್ದೀನಿ ಅಂತ ನೋಡೋಣ. ಫಸ್ಟ್ ಒಂದು ಫ್ಯಾನ್ಸಿ ಫ್ಲವರ್ ಸ್ಟಿಚ್ ಅಥವಾ ಫ್ಯಾನ್ಸಿ ಟ್ಯಾಸಲ್ ಫ್ಲವರ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಫ್ಲೈ ಸ್ಟಿಚ್ ಅಂಡ್ ಫೆದರ್ ಸ್ಟಿಚ್ ಮತ್ತೆ ಡಬಲ್ ಫೆದರ್ ಸ್ಟಿಚ್ ಮತ್ತೆ ಫೆದರ್ ಸ್ಟಿಚ್ ಇಂದ ಹೇಗೆ ಲೀಫ್ ಹಾಕೋದು ಅಂತ, ಮತ್ತೆ ಬ್ಲಾಂಕೆಟ್ ಸ್ಟಿಚ್ ಇಂದನು ಬ್ಲಾಂಕೆಟ್ ಸ್ಟಿಚ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದ್ರದ್ದು ಲೀಫ್ ಹೇಗೆ ಹಾಕೋದು ಅಂತ ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಇಲ್ಲಿ ಫ್ಯಾನ್ಸಿ ಫ್ಲವರ್ ಅಥವಾ ಫ್ಯಾನ್ಸಿ ಟ್ಯಾಸಲ್ ಫ್ಲವರ್ ಅಂತ ಹೇಳ್ತೀವಿ. ಅದು ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಎರಡು ಸರ್ಕಲ್ ನ ಹಾಕೊಂಡಿದ್ದೀನಿ, ಒಂದು ಔಟರ್ ಸರ್ಕಲ್ ಮತ್ತೆ ಇನ್ನೊಂದು ಇನ್ನರ್ ಸರ್ಕಲ್. ಫಸ್ಟ್ ಇನ್ನರ್ ಸರ್ಕಲ್ ಇದೆಯಲ್ಲ ಅದನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಸ್ಟಿಚ್, ಔಟ್ಲೈನ್ ಬ್ಯಾಕ್ ಸ್ಟಿಚ್ ಹಾಕೊಂಡು ಒಳಗಡೆ ಫಿಲ್ ಮಾಡ್ಕೊಳ್ಳೋದಷ್ಟೇ. ಈಸಿ ಸ್ಟಿಚ್ ಇರುತ್ತೆ, ಏನ್ ಕಷ್ಟ ಏನಿಲ್ಲ. ಒಳಗಡೆಯಿಂದ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಔಟರ್ ಸರ್ಕಲ್ ಅಲ್ಲಿ ಹೇಗೆ ಫ್ಲವರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮಾಡ್ತಿದ್ದೀನಲ್ಲ ಈ ತರ ಸಿಂಪಲ್ ಆಗಿ ಬ್ಯಾಕ್ ಸ್ಟಿಚ್ ಹಾಕೊಂಡು ಸ್ಟಿಚಸ್ ಹಾಕೊಂಡು ಹೋಗ್ಬೇಕಷ್ಟೇ. ಅದನ್ನ ಫುಲ್ ಸರ್ಕಲ್ ಫುಲ್ ಎಲ್ಲ ಸ್ಟಿಚಸ್ ಹಾಕೊಂಡು ಫಿಲ್ ಮಾಡಬೇಕು. ಇಷ್ಟೇ. ಇಲ್ಲಿ ಪಿಂಕ್ ಕಲರ್ ಥ್ರೆಡ್ ಇಂದ ಫಿಲ್ ಮಾಡ್ತಿದ್ದೀನಿ ನಾನು. ನೋಡಿ ನಾನು ಹೆಂಗ್ ಹಾಕ್ತಿದ್ದೀನೋ ಆ ತರ ನೀವು ಫಿಲ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಔಟರ್ ಸರ್ಕಲ್ ಅಲ್ಲಿ ಫ್ಲವರ್ ಬರುತ್ತೆ. ಅದು ಯಾವ ತರ ಹಾಕೋದು ಅಂತ ನೋಡೋಣ. ನೋಡಿ ಈ ತರ ಫಿಲ್ ಮಾಡೋದಷ್ಟೇ, ಸಿಂಪಲ್. ಈ ತರ ಯಾವುದೇ ಗ್ಯಾಪ್ ಇರದೇ ಇರೋ ತರ ಫಿಲ್ ಮಾಡ್ಕೋಬೇಕು ನೀವು. ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ಫ್ಲವರ್ ಹೇಗೆ ಹಾಕೋದು ಅಂತ, ಔಟ್ ಸೈಡ್ ಫ್ಲವರ್ ಅದು ಹೇಗೆ ಹಾಕೋದು ಅಂತ ನೋಡೋಣ. ನಾನೇನು ಔಟರ್ ಸರ್ಕಲ್ ಡ್ರಾ ಮಾಡ್ಕೊಂಡಿದ್ದೀನಲ್ವಾ, ಅಲ್ಲಿ ತನಕ ಫ್ಲವರ್ ಬರುತ್ತೆ. ಇದು ಕೆಳಗಡೆಯಿಂದ ಸೂಜಿನ ಮೇಲೆ ತಗೊಳ್ಳಿ. ಆರೆಂಜ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ನಾನು ಎಲ್ಲಿಂದ ತಗೊಂಡಿದ್ದೀನೋ ಅದೇ ಪಾಯಿಂಟ್ ಅಲ್ಲಿ ನೀವು ಮತ್ತೆ ಸೂಜಿನ ಟಕ್ ಮಾಡಬೇಕು. ನೋಡಿ ನಾನು ಹೆಂಗ್ ಮಾಡ್ತಿದ್ದೀನೋ ಆ ತರ. ಆ ತರ ಟಕ್ ಮಾಡ್ಬಿಟ್ಟು ದಾರನ ಎಳೆಯೋದು. ಫುಲ್ ದಾರನ ಪೂರ್ತಿಯಾಗಿ ಎಳಿಬೇಡಿ. ಏನು ಸರ್ಕಲ್ ಲೈನ್ ಕಾಣಿಸ್ತಿದೆ ಇಲ್ವಾ ಔಟರ್ ಸರ್ಕಲ್, ಅಲ್ಲಿ ತನಕ ಆ ಥ್ರೆಡ್ ನ ಹಾಗೆ ಅಷ್ಟೇ ಇಟ್ಕೋಬೇಕು. ವಿಡಿಯೋದಲ್ಲಿ ನೋಡಿ. ಅಷ್ಟೇ ಇಟ್ಕೊಂಡು ಮತ್ತೆ ನಾನು ಸೂಜಿನ ಮೇಲೆ ತಗೋತಾ ಇದ್ದೀನಿ. ಅದು ಥ್ರೆಡ್ ಏನಿದೆ ಅಲ್ವಾ ಮೇಲೆ ಫ್ಲವರ್ ಥ್ರೆಡ್, ಅದು ಒಂದ್ ಕೈಯಿಂದ ಅದೇ ತರ ಹಿಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಸೂಜಿನ ಎಲ್ಲಿ ಮೇಲೆ ತಗೊಂಡಿದ್ನಲ್ವಾ ಥ್ರೆಡ್, ಅದೇ ಪಾಯಿಂಟ್ಗೆ ಮತ್ತೆ ಕೆಳಗಡೆ ತಗೋತೀನಿ. ಅಂಡ್ ನೆಕ್ಸ್ಟ್ ಅದೇನ್ ಮೇಲೆ ದಾರ ಇರುತ್ತಲ್ವಾ ಅದು ಒಂದ್ ಕೈಯಿಂದ ಅದೇ ತರ ಹಿಡಿಬೇಕು, ಪೂರ್ತಿಯಾಗಿ ಎಳಿಬಾರ್ದು. ಅದೇ ಫ್ಲವರ್ ಬರುತ್ತೆ ನಮ್ಗೆ. ಅಂಡ್ ಮತ್ತೆ ನಾನು ಒಂದ್ ಕೈಯಿಂದ ಆ ಥ್ರೆಡ್ ನ ಹಂಗೆ ಇಟ್ಕೊಂಡು ಕೆಳಗಡೆಯಿಂದ ಮತ್ತೆ ಸೂಜಿನ ಮೇಲೆ ದಾರನ ಮೇಲೆ ತಗೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಅದೇ ಪಾಯಿಂಟ್ಗೆ ಪಕ್ಕದ ಪಾಯಿಂಟ್ಗೆನೆ ಟಕ್ ಮಾಡಿ ಮತ್ತೆ ಥ್ರೆಡ್ ನ ಅದೇ ತರ ಹೋಲ್ಡ್ ಮಾಡ್ತಿದ್ದೀನಿ. ನೋಡಿ. ಒಂದ್ಸಲ ವಿಡಿಯೋನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೇಮ್ ಇದೇ ತರ ಫುಲ್ ಸರ್ಕಲ್ ಫುಲ್ ಎಲ್ಲ ಪಕ್ಕನೆ ಗ್ಯಾಪ್ ಬಿಡಬಾರ್ದು. ಪಕ್ಕನೆ ನೀವು ಕಂಪ್ಲೀಟ್ ಆಗಿ ಇದೇ ತರ ಹಾಕೊಂಡು ಹೋಗ್ಬೇಕು. ನೋಡಿ ನಾನು ಅದ್ರ ಪಕ್ಕದಲ್ಲೇ ಮತ್ತೆ ಸೂಜಿನ ಕೆಳಗಡೆ ತಗೋತೀನಿ. ದಾರನ ಅಷ್ಟೇ ಹಿಡ್ಕೋಬೇಕು. ಅಂಡ್ ನೆಕ್ಸ್ಟ್ ಇವಾಗ ಸೂಜಿನ ಮತ್ತೆ ಮೇಲೆ ತಗೋತೀವಲ್ವಾ, ಅವಾಗ ಮೇಲಿರೋ ಥ್ರೆಡ್ ನ ಕರೆಕ್ಟ್ ಆಗಿ ಹಿಡ್ಕೋಬೇಕಿಲ್ಲ ಅಂದ್ರೆ ಅದು ಕೆಳಗಡೆ ಬಂದ್ಬಿಡುತ್ತೆ. ಅವಾಗ ಅಲ್ಲೇನೋ ಸ್ಟಿಚಸ್ ಕಾಣಿಸೋದಿಲ್ಲ. ನೋಡಿ ನಾನು ಯಾವ ತರ ಹಾಕ್ತಿದ್ದೀನೋ ಫುಲ್ ಅದೇನು ಔಟರ್ ಸರ್ಕಲ್ ಏನ್ ಕಾಣಿಸಿದೆ ಅಲ್ವಾ ಅದು ಫುಲ್ ನೀವು ಅಷ್ಟೆಲ್ಲ ಫಿಲ್ ಮಾಡ್ಕೋಬೇಕು. ನೋಡಿ ಇದೇ ತರ ಪ್ರಾಕ್ಟೀಸ್ ಮಾಡಿ. ಅಂಡ್ ಈಸಿ ಇದೆ, ಏನ್ ಕಷ್ಟ ಏನಿಲ್ಲ. ಬಟ್ ಥ್ರೆಡ್ ನ ನೀವು ಜಾಸ್ತಿ ಎಳಿಬಾರ್ದು ಅಷ್ಟೇ. ನಾನು ಯಾವ ತರ ಹಾಕ್ತಿದ್ದೀನೋ ಅದೇ ತರ ಫುಲ್ ಸರ್ಕಲ್ ಎಲ್ಲ ಹಾಕ್ತಾ ಹೋಗಿ. ನೀವು ಇಲ್ಲಿ ಎರಡು ಥ್ರೆಡ್ ಕಾಂಬಿನೇಷನ್ ತಗೊಳ್ಳಿ, ಅವಾಗ ಫ್ಲವರ್ ಚೆನ್ನಾಗಿರುತ್ತೆ. ನಾನು ಇನ್ನು ಒಳಗಡೆ ಪಿಂಕ್ ಕಲರ್ ಹಾಕಿದ್ದೀನಿ. ನೆಕ್ಸ್ಟ್ ಹೊರಗಡೆ ನಾನು ಆರೆಂಜ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇದೇ ತರ ಕಂಪ್ಲೀಟ್ ಆಗಿ ಸರ್ಕಲ್ ಫುಲ್ ಎಲ್ಲ ಸ್ಟಿಚಸ್ ಹಾಕಿದ್ದೀನಿ. ನೋಡ್ತಿರ್ಬೋದು ನೀವು. ಒಂದ್ಸಲ ಇದು ಕಂಪ್ಲೀಟ್ ಆದ್ಮೇಲೆ ನೀವು ದಾರನ ಸೂಜಿನ ಕೆಳಗಡೆ ತಗೊಂಡು ನಾಟ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಇದು ಕಂಪ್ಲೀಟ್ ಆಗಿದೆ ಫುಲ್ ಸರ್ಕಲ್ ಎಲ್ಲ. ಅಂಡ್ ನೆಕ್ಸ್ಟ್ ಇದೇನು ಥ್ರೆಡ್ ಫ್ಲವರ್ ಮೇಲೆ ಕಾಣಿಸಿದೆ ಅಲ್ವಾ ಅದನ್ನೆಲ್ಲ ನಾವು ಎಡ್ಜಸ್ ನ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಲ್ವಾ, ಅದೇ ತರ ನೀವು ಕಟ್ ಮಾಡ್ಕೊಳ್ಳಿ. ಈ ತರ ಫುಲ್ ಎಲ್ಲ ಸರ್ಕಲ್ ಔಟರ್ ಸರ್ಕಲ್ ಏನಿದೆ ಅಲ್ವಾ ಅದ್ರ ಡಿಸ್ಟೆನ್ಸ್ ಅಲ್ಲಿ ಎಲ್ಲಾನು ಈಕ್ವಲ್ ಆಗಿ ಸೇಮ್ ಒಂದು ಸರ್ಕಲ್ ಫ್ಲವರ್ ಕಾಣ್ಬೇಕು ಚೆನ್ನಾಗಿ ನೀಟಾಗಿ. ಒಂದು ಹೆಚ್ಚು ಕಡಿಮೆ ಆತರ ಕಟ್ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಆ ಸರ್ಕಲ್ ಅಳತೆಗೇನೆ ನೋಡ್ಕೊಂಡ್ಬಿಟ್ಟು ನಾನು ಯಾವ ತರ ಕಟ್ ಮಾಡ್ತಿದ್ದೀನೋ ಅದೇ ತರ ಕಟ್ ಮಾಡ್ಕೊಳ್ಳಿ. ಒಂದು ಸನ್ಫ್ಲವರ್ ರೀತಿ ಕಾಣುತ್ತೆ ಈ ಫ್ಲವರ್. ನೋಡಿ ಈ ತರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದನ್ನ ನಾವು ಎಂಬ್ರಾಯ್ಡ್ರಿ ಹುಕ್ ಕ್ರಿಯೇಟ್ ಮಾಡುವಾಗ ಸೈಡ್ ಅಲ್ಲಿ ಫ್ಯಾನ್ಸಿ ಆಗಿ ಫ್ಲವರ್ ಬೇಕಿದ್ರೆ ಈ ತರ ನಾವು ಡೆಕೋರೇಟಿವ್ ಆಗಿ ಈ ತರ ಸ್ಟಿಚಸ್ ನ ಫ್ಲವರ್ ನ ಹಾಕೋತೀವಿ. ಇವಾಗ ನೆಕ್ಸ್ಟ್ ಸ್ಟಿಚ್. ಅದೇ ಫ್ಲವರ್ಗೆನೆ ನಾನು ಒಂದು ಸ್ಟೆಮ್ ತರ ಹಾಕೊಂಡು ಒಂದು ಲೀಫ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ಲೈ ಸ್ಟಿಚ್ ಲೀಫ್ ಹೇಗೆ ಹಾಕೋದು ಅಂತ ನೋಡೋಣ. ಆಲ್ರೆಡಿ ನಾನು ಫ್ಲೈ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಅಂಡ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಈ ಲೀಫ್ ನ ಹೇಗೆ ಹಾಕೋದು ಅಂತ ಹಾಕಿ ನೀವು. ನೆಕ್ಸ್ಟ್ ನೋಡಿ ನಾನು ಲೀಫ್ ಎಡ್ಜ್ ಅಲ್ಲಿ ಫಸ್ಟ್ ಸೂಜಿನ ಮೇಲೆ ತಗೊಂಡು ಅಂಡ್ ನೆಕ್ಸ್ಟ್ ಸೆಂಟರ್ ಪಾಯಿಂಟ್ ಗೆ ಆ ಲೈನ್ ಮೇಲೆನೆ ಕೆಳಗಡೆ ತಗೋತೀನಿ. ನೋಡಿ ನಾನು ಯಾವ ತರ ಹಾಕ್ತಿದ್ದೀನೋ ಅದೇ ತರ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ ಅಲ್ಲಿ ಪಕ್ಕದಲ್ಲಿ ಸೆಂಟರ್ ಲೈನ್ ಪಕ್ಕದಲ್ಲಿ ಸೂಜಿನ ದಾರನ ಮೇಲೆ ತಗೊಂಡು ನೆಕ್ಸ್ಟ್ ಈ ಕಡೆ ಅಲ್ಲಿ ಸೂಜಿನ ಕೆಳಗಡೆ ತಗೊಳ್ಳಿ. ಅಂಡ್ ಥ್ರೆಡ್ ನ ಎಳಿಬೇಡಿ, ಈ ಕಡೆ ಹಾಕೊಂಡು ನೆಕ್ಸ್ಟ್ ಆ ಎರಡು ಥ್ರೆಡ್ ಏನ್ ಇದೆಯಲ್ಲ
ಆ ಸೆಂಟರ್ ಲೈನ್ ಮೇಲೆ ಥ್ರೆಡ್ ಮಿಡಲ್ ಅಲ್ಲಿ ಬರೋ ತರ ನೀವು ಸೂಜಿನ ಮೇಲೆ ತಗೊಂಡು ದಾರಾನ ಎಳ್ಕೋಬೇಕಾಗುತ್ತೆ. ಸೇಮ್ ಇದೆ. ಮತ್ತೆ ನಾನು ಲೀಫ್ ಎಡ್ಜ್ ಅಲ್ಲಿ ಮೇಲೆ ಬ್ಯಾಕ್ ಅಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳೋದು ಅದನ್ನ. ಅಂಡ್ ನೆಕ್ಸ್ಟ್ ಲೀಫ್ ಎಡ್ಜ್ ಅಲ್ಲಿ ಮತ್ತೆ ಸೂಜಿನ ಮೇಲೆ ತಗೋತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಈ ಸೈಡ್ ಆ ಕಡೆ ತಗೊಂಡಿದಲ್ವಾ, ಈ ಕಡೆ ಕೆಳಗಡೆ ತಗೊಳ್ಳೋದು. ಈ ಕಡೆ ಕೆಳಗಡೆ ತಗೊಂಡು ಅವೆರಡು ಏನ್ ಥ್ರೆಡ್ ಬರುತ್ತಲ್ವಾ ಅದನ್ನ ಈ ಕಡೆ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಆ ಸೆಂಟರ್ ಪಾಯಿಂಟ್ ಅಲ್ಲಿ ಸೂಜಿನ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ಈಗ ಎಳ್ದಿರೋ ದಾರನ ಸೆಕ್ಯೂರ್ ಮಾಡ್ಬೇಕಲ್ವಾ, ಅಲ್ಲಿ ಪಕ್ಕದಲ್ಲೇ ಈ ತರ ಮತ್ತೆ ಸೂಜಿನ ಕೆಳಗಡೆ ತಗೊಳ್ಳೋದು. ಸೇಮ್ ಇದೇ ತರ ಎಲ್ಲಾನು ಲೀಫ್ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಿಚಸ್ ಹಾಕ್ಬೇಕು. ನೋಡಿ ನಾನು ಯಾವ ತರ ಹಾಕ್ತೀನಿ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ಲೈ ಸ್ಟಿಚ್ ಲೀಫು ಈಸಿ ಕೂಡ ಹಾಕೋದಕ್ಕೂ. ಎಂಬ್ರಾಯ್ಡ್ರಿಯಲ್ಲಿ ವೆರೈಟಿ ಆಗಿ ಫ್ಲವರ್ಸ್ ಬರುತ್ತೆ, ವೆರೈಟಿ ಆಗಿ ಲೀವ್ಸ್ ಬರುತ್ತೆ. ಸೊ ಎಲ್ಲಾನು ಏನ್ ಕಷ್ಟ ಏನಿಲ್ಲ. ಎಂಬ್ರಾಯ್ಡ್ರಿ ತುಂಬಾನೇ ಈಸಿ ಕಲಿಯೋದಕ್ಕೂ. ಅಂಡ್ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿರ್ತೀರೋ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೇಕಾದ್ರೆ. ಇಲ್ಲಿ ಲೀಫ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಪಕ್ಕದಲ್ಲೇ ನಾನು ಎಂಡ್ ಮಾಡ್ತಿದ್ದೀನಿ. ದಾರನ ಕಂಪ್ಲೀಟ್ ಆಗಿ ಎಳ್ಕೊಂಡ್ಬಿಟ್ಟು ಕೆಳಗಡೆ ನಾಟ್ ಹಾಕೊಳ್ಳೋದು. ನೆಕ್ಸ್ಟ್ ಇವಾಗ ಇಲ್ಲಿ ಏನ್ ಸ್ಟೆಮ್ ಕಾಣ್ತಿದೆ ಅಲ್ವಾ, ಅಲ್ಲಿ ನೀವು ಬ್ಯಾಕ್ ಸ್ಟಿಚ್ ಆದ್ರೂ ಹಾಕೋಬಹುದು ಅಥವಾ ಸ್ಟೆಮ್ ಸ್ಟಿಚ್ ಆದ್ರೂ ಹಾಕೋಬಹುದು, ಚೈನ್ ಸ್ಟಿಚ್ ಆದ್ರೂ ಹಾಕೋಬಹುದು. ಸ್ಟೆಮ್ಗೆ ನಾನು ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕೊಂಡು ಅಂಡ್ ನೆಕ್ಸ್ಟ್ ಈ ಕಡೆ ಇನ್ನೊಂದು ಲೀಫ್ ಮಾಡ್ಕೊಂಡಿದ್ದೀನಿ ಫ್ಲೈ ಸ್ಟಿಚ್ ಇಂದಾನೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ನೆಕ್ಸ್ಟ್ ಸ್ಟಿಚ್ಗೆ ಹೋಗೋಣ. ಇವಾಗ ಬ್ಲಾಂಕೆಟ್ ಸ್ಟಿಚ್ ಅಂತ ಆಲ್ರೆಡಿ ನಾನೊಂದು ಇಲ್ಲಿ ಲೀಫ್ ಹಾಕಿದ್ದೀನಿ. ಬ್ಲಾಂಕೆಟ್ ಸ್ಟಿಚ್ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು ಹೇಗೆ ಹಾಕಿದ್ದೀನಿ ಅಂತ ಒಂದ್ಸಲ ನೋಡ್ಕೊಂಡ್ಬಿಟ್ಟೆ ಇದನ್ನ ಈ ಲೀವ್ಸ್ ಹಾಕೋಕೆ ಪ್ರಾಕ್ಟೀಸ್ ಮಾಡಿ. ಇದು ನೋಡಿ ಈ ತರ ಕಾಣುತ್ತೆ. ನಾನು ಒಂದು ಸುಮ್ಮನೆ ರೆಫರೆನ್ಸ್ ಆಗಿರ್ಲಿ ಅಂತ ಫಸ್ಟ್ ಒಂದು ಹಾಕಿ ತೋರಿಸಿದ್ದೀನಿ. ಅಂಡ್ ನೆಕ್ಸ್ಟ್ ಒಂದಿಲ್ಲಿ ಲೀಫ್ ನ ಡ್ರಾ ಮಾಡ್ತಿದ್ದೀನಿ. ಲೀಫ್ ನ ಡ್ರಾ ಮಾಡಿ ಅದಕ್ಕೆ ಒಂದು ಸೆಂಟರ್ ಲೈನ್ ಹಾಕೊಂಡಿದ್ದೀನಿ. ಆ ಸೆಂಟ್ರಲ್ ಲೈನ್ ಮೇಲೆನೆ ಸೆಂಟ್ರಲ್ಲಿ ಅಂದ್ರೆ ಫುಲ್ ಸೆಂಟ್ರಲ್ ಬೇಡ, ಒಂದು ಸ್ವಲ್ಪ ಮೇಲೆ. ನೋಡಿ ನಾನು ಎಲ್ಲಿ ತಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ಆ ಪಾಯಿಂಟ್ ಅಲ್ಲಿ ದಾರಾಣ ಮೇಲೆ ತಗೊಂಡು ಅದ್ರ ಪಕ್ಕದಲ್ಲೇ ಅದೇ ಸೆಂಟ್ರಲ್ ಲೈನ್ ಮೇಲೆನೆ, ಎಕ್ಸಾಕ್ಟ್ ಮೇಲೆನೆ, ಬಟ್ ಅದ್ರ ಪಕ್ಕ ಕೆಳಗಡೆ, ಮೇಲೆ ಹೋಗ್ಬೇಡಿ, ಕೆಳಗೆ ಲೈನ್ ಮೇಲೆನೆ ಕೆಳಗೆ ಅದ್ರ ಪಕ್ಕದಲ್ಲೇ ಸೂಜಿನ ಕೆಳಗಡೆ ತಗೊಂಡು ಅಂಡ್ ಮತ್ತೆ ಮೇಲೆ ಲೀಫ್ ಎಡ್ಜ್ ಇದೆ ಅಲ್ವಾ, ಕಾರ್ನರ್ ಎಡ್ಜ್, ಅದ್ರಲ್ಲಿ ಕೆಳಗಡೆಯಿಂದ ಮೇಲೆ ಸೂಜಿ ತಗೊಂಡು ಈ ಥ್ರೆಡ್ ಮಿಡಲ್ಲೇ ಆ ದಾರ ಬರ್ಬೇಕು, ಈ ತರ ಹಾಕೋಬೇಕು. ಅಂಡ್ ನೆಕ್ಸ್ಟ್ ಇವಾಗ ಈ ಬ್ಲಾಂಕೆಟ್ ಸ್ಟಿಚ್ ಇದೆ ಅಲ್ವಾ, ಇದು ಫುಲ್ ಎರಡು ಸೈಡು ಎಟ್ ಎ ಟೈಮ್ ಹಾಕೊಳ್ಳೋ ಆಗಿಲ್ಲ. ಒಂದ್ ಸೈಡ್ ಲೀಫ್ದು ಒಂದ್ ಸೈಡ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಸೈಡ್ ಹಾಕೋಬೇಕು. ನೋಡಿ ನಾನು ಯಾವ ತರ ಹಾಕ್ತಿದ್ದೀನಿ ಅಂತ. ಅಲ್ಲಿ ದಾರ ಇದೆ ಅಲ್ವಾ, ಅದನ್ನ ಸೆಂಟರ್ ಲೈನ್ ಮೇಲೆ ಸೂಜಿನ ಟಕ್ ಮಾಡಿ ಈ ತರ. ನೆಕ್ಸ್ಟ್ ದಾರನ ಕಂಪ್ಲೀಟ್ ಆಗಿ ಇಳಿಬೇಡಿ. ಮತ್ತೆ ಲೀಫ್ ಎಡ್ಜ್ ಅಲ್ಲಿ ನಾನು ಸೂಜಿನ ಮೇಲೆ ತಗೊಂಡು ಈ ದಾರನ ಸೂಜಿ ಮಿಡಲ್ ಬರೋ ತರ, ಸೂಜಿ ಮಿಡಲ್ ಬರ್ಬೇಕು, ಈ ಎರಡು ದಾರದ ಮಧ್ಯೆ ಬರ್ಬೇಕು ಸೂಜಿ. ಸೊ ಆ ಪಾಯಿಂಟ್ ಅಲ್ಲಿ ನಾನು ಸೂಜಿ ಮೇಲೆ ತಗೊಂಡು ದಾರನ ಎಳಿತಿದ್ದೀನಿ. ಈ ತರ ಅಲ್ಲಿ ಸ್ಟಿಚ್ ಕ್ರಿಯೇಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಮತ್ತೆ ಅದೇ ತರ ಸೆಂಟರ್ ಲೈನ್ ಮೇಲೆ ಮತ್ತೆ ಸೂಜಿನ ಕೆಳಗಡೆ ತಗೋತಿದ್ದೀನಿ. ಎಡ್ಜ್ ಅಲ್ಲಿ ಎರಡು ದಾರಗಳ ನಡುವೆ ಸೂಜಿ ಮೇಲೆ ಇನ್ನೊಂದು ದಾರ ಬರೋ ತರ ನಾನು ಸ್ಟಿಚ್ ಹಾಕ್ತಿದ್ದೀನಿ. ಸೇಮ್ ಇದೇ ತರಾನೇ ಆ ಹಾಫ್ ಪೋರ್ಷನ್ ನ ಕಂಪ್ಲೀಟ್ ಮಾಡ್ಬೇಕು. ಫಸ್ಟ್ ನಾವು ಹಾಫ್ ಪೋರ್ಷನ್ ಇದೇ ನಾನು ಯಾವ ತರ ಹಾಕ್ತಿದ್ದೀನೋ ನೋಡ್ಬಿಟ್ಟು ನೀವು ಅದೇ ತರ ಹಾಕೊಳ್ಳಿ. ನೋಡಿ ಸೂಜಿನ ಮತ್ತೆ ಮಿಡಲ್ ತಗೊಂಡು ಎಳಿತಿದ್ದೀನಿ. ಸೊ ಹಾಫ್ ಪೋರ್ಷನ್ ಆಯ್ತಲ್ವಾ, ಹಾಫ್ ಪೋರ್ಷನ್ ಆದ್ಮೇಲೆ ನೀವು ಆ ಥ್ರೆಡ್ ನ ಅಲ್ಲೇ ಸೆಕ್ಯೂರ್ ಮಾಡ್ಬೇಕಾಗುತ್ತೆ. ಫಸ್ಟ್ ನೋಡಿ ಅಲ್ಲಿ ಹಾಫ್ ಪೋರ್ಷನ್ ಪೂರ್ತಿ ಹಾಕೋವರೆಗೂ ನಾವು ಯಾವುದೇ ಥ್ರೆಡ್ ನ ಅಲ್ಲಿ ಸೆಕ್ಯೂರ್ ಮಾಡಿದಿಲ್ಲ. ಎಟ್ ಎ ಟೈಮ್ ಹಂಗೆ ಕಂಟಿನ್ಯೂಸ್ ಹಾಕೊಂಡ್ ಬಂದಿದೀವಿ. ಹಾಫ್ ಪೋರ್ಷನ್ ಕಂಪ್ಲೀಟ್ ಆದ್ಮೇಲೆ ಸೆಕ್ಯೂರ್ ಮಾಡಿ ಅಂಡ್ ನೆಕ್ಸ್ಟ್ ಈ ಕಡೆ ಅದೇ ಪಾಯಿಂಟ್ ಅಲ್ಲಿ ಬಾಟಮ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು, ಮೇಲಿಂದ ಬರಬಾರ್ದು, ಮತ್ತೆ ಬಾಟಮ್ ಇಂದಾನೆ ಮೇಲೆ ಹೋಗ್ಬೇಕು ಈ ಸೈಡ್ ಪೋರ್ಷನ್ಗೆ. ಸೊ ಈ ತರ ನೋಡಿ ಸೆಂಟರ್ ಲೈನ್ ಮೇಲೆ ಆ ತರ ಸೂಜಿ ಕೆಳಗಡೆ ತಗೊಂಡು ಈ ಎಡ್ಜ್ ಅಲ್ಲಿ ಮತ್ತೆ ಮೇಲೆ ತಗೋಬೇಕು. ಈ ತರ ನೋಡಿ ನಾನು ಹೆಂಗ್ ಹಾಕ್ತಿದ್ದೀನೋ ಒಂದ್ಸಲ ನೋಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಇದೇ ತರ ಸೇಮ್ ಥ್ರೆಡ್ ಮಿಡಲ್ ಅಲ್ಲಿ ಮತ್ತೆ ಸೂಜಿ ಬರುತ್ತೆ ನೋಡಿ ಈ ತರ. ಮತ್ತೆ ಲೀಫ್ ಕಾರ್ನರ್ ಅಲ್ಲಿ ಹೋಗಿದೀವಿ. ಸೊ ಅಲ್ಲಿ ಎಂಡ್ ಅಲ್ಲಿ ಈ ತರ ಮತ್ತೆ ಸ್ಟಿಚ್ ಹಾಕೊಂಡು ಅದನ್ನ ಪಕ್ಕದಲ್ಲಿ ಎಂಡ್ ಮಾಡ್ಕೊಳ್ಳಿ. ಆ ತರ ಅಲ್ಲಿ ಎಂಡ್ ಮಾಡಿ ನೀವು ಕೆಳಗಡೆ ನಾಟ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಷ್ಟಾದ್ಮೇಲೆ ಸೆಂಟರ್ ಲೈನ್ ಕಾಣ್ತಿದೆಯಲ್ವಾ, ಲೀಫ್ ದ ಸೆಂಟರ್ ಲೈನು, ಆ ಸೆಂಟರ್ ಲೈನ್ಗೆ ಮತ್ತೆ ಸ್ಟಿಚಸ್ ಹಾಕೋಬೇಕು. ಒಂದು ಬ್ಯಾಕ್ ಸ್ಟಿಚ್ ಹಾಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ, ಅದೇ ತರ ಹಾಕೊಳ್ಳಿ ನೀವು ಈ ತರ. ಈಗ ಬ್ಯಾಕ್ ಸ್ಟಿಚ್ ಮಿಡಲ್ ಬ್ಯಾಕ್ ಸ್ಟಿಚ್ ಹಾಕಿದ್ರೆ ಒಂದು ಫಿನಿಶಿಂಗ್ ಬರುತ್ತೆ ಚೆನ್ನಾಗಿ. ಇಲ್ಲ ನಾವು ಅದೇ ತರ ಬಿಡ್ತೀವಿ ಅಂದ್ರೆ ಬಿಡ್ಬೋದು, ಬಟ್ ಅಷ್ಟು ನೀಟಾಗಿ ಕಾಣೋದಿಲ್ಲ. ಸೆಂಟ್ರಲ್ಲಿ ಈ ತರ ಬ್ಯಾಕ್ ಸ್ಟಿಚ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ತರ ಬರುತ್ತೆ ಬ್ಲಾಂಕೆಟ್ ಸ್ಟಿಚ್ ಲೀಫ್. ಸೊ ನೆಕ್ಸ್ಟ್ ಹೋಗೋಣ ಇವಾಗ ಫೆದರ್ ಸ್ಟಿಚ್. ಇದು ಹೇಗೆ ಹಾಕೋದಂತ ನೋಡೋಣ. ಈ ಸ್ಟಿಚ್ ಕೂಡ ತುಂಬಾ ಈಸಿ. ನೋಡಿ ಈ ಪಾಯಿಂಟ್ ಅಲ್ಲಿ ನಾನು ಸೂಜಿನ ಮೇಲೆ ತಗೋತಾ ಇದ್ದೀನಿ.
ಮೇಲೆ ತಗೊಂಡ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಸೇಮ್ ಅದು ಎಲ್ಲಿ ಹಾಕೊಂಡಿದ್ದೀನಿವಲ್ವಾ ಸ್ಟ್ರೇಟ್ ಅದೇ ಬರೋ ಥರ ಕೆಳಗಡೆ, ಅದರಿಂದ ಕೆಳಗಡೆ ಸ್ಟ್ರೇಟ್ ಲೈನ್ ಬರಬೇಕು ಒಂದು, ಅಲ್ಲಿ ಸೂಜಿನ ಕೆಳಗಡೆ ತಗೋತಾ ಇದ್ದೀನಿ. ತಗೊಂಡ್ಬಿಟ್ಟು ಅವೆರಡರ ಮಿಡಲ್ ಬರಬೇಕು ನೋಡಿ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಅವೆರಡಕ್ಕೂ ಮಿಡಲ್ ಆಗೋ ಥರ ಸೂಜಿನ ಮೇಲೆ ತಗೊಂಡು ಆ ಥ್ರೆಡ್ ಸೈಡ್ಗೆ ಬರೋ ಥರ ಸ್ಟಿಚ್ ಹಾಕೋಬೇಕು ನೋಡಿ. ಆ್ಯಂಡ್ ನೆಕ್ಸ್ಟ್ ಅದು ಎಲ್ಲಿ ಎಂಡ್ ಆಗಿದೆ ಅಲ್ವಾ, ಅದು ಒಂದು ವಿ ಶೇಪಲ್ಲಿ ಬರುತ್ತೆ. ಎಲ್ಲಿ ಎಂಡ್ ಆಗಿದೆಯಲ್ವಾ ಅದ್ರ ಕೆಳಗಡೆ ಮತ್ತೆ ಸ್ಟ್ರೇಟ್ ಲೈನ್ಸ್ ನೋಡಿದಾಗ ಅದು ಸ್ಟ್ರೇಟ್ ಆಗಿ ಕಾಣ್ಬೇಕು ನಮಗೆ, ಲೈನ್ ಸ್ಟ್ರೇಟ್ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಅದ್ರ ಮಿಡಲ್ ಅಲ್ಲಿ ಸೂಜಿನ ತಗೋಬೇಕು, ತಗೊಂಡು ದಾರಾನ ಎಳೆಯೋದು ನೋಡಿ, ಈ ತರ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಇವಾಗ ಒಂದ್ಸಲ ಕೆಳಗಡೆ ಆಯ್ತಲ್ವಾ, ಒಂದು ಸೆಂಟರ್ ಆಯ್ತು. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಆಯ್ತು, ಇವಾಗ ಮೇಲೆ ನೋಡಿ ಆ ಪಾಯಿಂಟ್ ಇಂದ ಸ್ಟ್ರೇಟ್ ಆಗಿ ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸೂಜಿನ ಕೆಳಗಡೆ ತಗೋತೀನಿ ನಾನು. ಕೆಳಗಡೆ ತಗೊಂಡ್ಬಿಟ್ಟು ಅವೆರಡಕ್ಕೂ ಮಧ್ಯ ಬರೋ ತರ ಒಂದು ಪಾಯಿಂಟ್ ಹುಡುಕಿ ಅದರಿಂದ ಸೂಜಿನ ಮೇಲೆ ತಗೊಂಡು ಅವಾಗ ದಾರ ಎಳ್ಕೊಳ್ಳೋದು ಈ ತರ. ಇವಾಗ ಮೇಲೆ ಆಯ್ತಲ್ವಾ, ನೆಕ್ಸ್ಟ್ ಇವಾಗ ಕೆಳಗಡೆ ನೋಡಿ, ಈ ತರ ಸ್ಟ್ರೈಟ್ ಬರೋ ತರ ಅಲ್ಲಿ ಸೂಜಿನ ಕೆಳಗಡೆ ಹಾಕೋದು. ಆ್ಯಂಡ್ ನೆಕ್ಸ್ಟ್ ಅವೆರಡಕ್ಕೂ ಮಧ್ಯ ಬರೋ ತರ ಮತ್ತೆ ಸೂಜಿನ ಮೇಲೆ ತಗೊಂಡು ದಾರ ಎಳಿಬೇಕು. ಇಷ್ಟೇ ಈ ಸ್ಟಿಚ್, ತುಂಬಾ ಈಸಿ. ಒಂದ್ಸಲ ಕೆಳಗೆ ಒಂದ್ಸಲ ಮೇಲೆ, ಇದೇ ತರ ಫುಲ್ ಸ್ಟಿಚಸ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಫೆದರ್ ಸ್ಟಿಚ್ ಅಲ್ಲೇ ಇನ್ನೊಂದು ವೆರೈಟಿ ಬರುತ್ತೆ, ಡಬಲ್ ಫೆದರ್ ಸ್ಟಿಚ್ ಅಂತ. ಸೇಮ್ ಅದು ಕೂಡ ಇದೇ ತರ ಹಾಕ್ತೀವಿ, ಬಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೇಮ್ ಇದೇ ತರ ಫುಲ್ ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಮಾಡಿ. ಸೊ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನೇ ಇದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಇದ್ರದ್ದೆಲ್ಲ ಪ್ಲೇ ಲಿಸ್ಟ್ ಇದೆ, ನೀವು ಒಂದ್ಸಲ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೋಡಿ ನಾನು ಇವಾಗ ಹೆಂಗೆ ಎಂಡ್ ಮಾಡ್ತಿದ್ದೀನಿ ಅಂತ. ಅದ್ರ ಪಕ್ಕದಲ್ಲೇ ನೀವು ಸೂಜಿನ ಕೆಳಗಡೆ ತಗೊಂಡು ಎಂಡ್ ಮಾಡ್ಕೋಬೇಕು. ಈ ತರ ಕೆಳಗಡೆ ನಾಟ್ ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಈ ತರ ಕಾಣುತ್ತೆ ಇದು, ತುಂಬಾ ಈಸಿ ಹಾಕೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಡಬಲ್ ಫೆದರ್ ಸ್ಟಿಚ್ಚು, ಇದು ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಕೆಳಗಡೆಯಿಂದ ಫಸ್ಟ್ ನಾನು ಸೂಜಿನ ದಾರನ ಮೇಲೆ ಎಳ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸೇಮ್ ಅದು ಹೆಂಗೆ ಕೆಳಗಡೆ ಸ್ಟ್ರೇಟ್ ಲೈನ್ ಬರೋ ಥರ ನೋಡಿ ಅದ್ರ ಮಿಡಲಲ್ಲಿ ಥ್ರೆಡ್ ಬರೋ ಥರ ಈ ಥರ ಹಾಕೊಂಡು ಎಳ್ಕೊಳ್ಳೋದು ಅಷ್ಟೇ. ಸೊ ಇವಾಗ ಅದ್ರ ಸ್ಟ್ರೇಟ್ ಬರೋ ಥರ ನೋಡಿ, ಮತ್ತೆ ಅದು ಮತ್ತೆ ಅವೆರಡಕ್ಕೂ ಮಿಡ್ ಪಾಯಿಂಟ್ ಆಗಿ ಮತ್ತೆ ನಾನು ಸೂಜಿನ ಹಾಕಿ ಈ ಥರ ಥ್ರೆಡ್ನ ಎಳಿತೀನಿ. ಸೊ ಇವಾಗ ಮೇಲೆ ನೋಡಿ ಅದಕ್ಕೆ ಈಕ್ವಲ್ ಆಗಿ. ಆ್ಯಂಡ್ ನೆಕ್ಸ್ಟ್ ಅವೆರಡಕ್ಕೂ ಮಿಡ್ ಪಾಯಿಂಟ್ ಆಗಿ ಈ ಥರ ಸೂಜಿ ಹಾಕೊಂಡು ಥ್ರೆಡ್ನ ಅದ್ರ ಕೆಳಗಡೆ ಹಾಕೊಳ್ಳೋದು. ಹಾಕೊಂಡ್ಬಿಟ್ಟು ಈ ಥರ ಥ್ರೆಡ್ನ ಎಳೀರಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಈ ಫೆದರ್ ಸ್ಟಿಚ್ಚು ಇದೇ ಥರ ಕಾಣ್ತಿದೆ ಅಲ್ವಾ, ಬಟ್ ಇಲ್ಲಿ ಚೇಂಜಸ್ ಬರುತ್ತೆ ನೋಡಿ. ಅಲ್ಲಿ ಒಂದ್ಸಲ ಕೆಳಗೆ ಒಂದ್ಸಲ ಮೇಲೆ ಹಾಕೋತೀವಲ್ವಾ, ಇಲ್ಲಿ 2 ಸಲ ಮೇಲೆ 2 ಸಲ ಕೆಳಗೆ ನೋಡಿ. ಈ ಥರ ನಿಮ್ಗೆ ಫುಲ್ ಹಾಕಿದ್ಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಈ ಪಾಯಿಂಟಲ್ಲಿ ತೊಗೊಂಡು ದಾರಾನ ಸೂಜಿ ಕೆಳಗಡೆ ಹಾಕಿ ಎಳೆಯೋದು, ಮತ್ತೆ ಅದಕ್ಕೆ ಸ್ಟ್ರೇಟ್ ಆಗಿ. ಆ್ಯಂಡ್ ನೆಕ್ಸ್ಟ್ ಎರಡಕ್ಕೂ ಮತ್ತೆ ಮಿಡ್ ಪಾಯಿಂಟ್ ಆಗಿ ಸೂಜಿನ ಹಾಕೊಂಡು ಅದ್ರ ಕೆಳಗಡೆಯಿಂದ ದಾರಾನ ಸುತ್ತಕೊಂಡು ಆಮೇಲೆ ಎಳೆಯೋದು. ಸೇಮ್ ನೋಡಿ, ಅದು ಹೆಂಗೆ ಒಂದು ಮೇಲೆ ಒಂದು ಕೆಳಗೆ ಬಂದಿದೆಯಲ್ವಾ, ಇದು 2 ಕೆಳಗೆ 2 ಮೇಲೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ 2 ಕೆಳಗೆ 2 ಮೇಲೆ ಈ ಥರ ಬರುತ್ತೆ. ಸೂಜಿ ಕೆಳಗಡೆಯಿಂದ ದಾರ ಸುತ್ತಕೊಂಡು ಆಮೇಲೆ ಎಳೆಯೋದು. ಸೇಮ್ ಇದೇ ಥರ ನೋಡಿ. ಈ ಥರ ಮಿಡ್ ಪಾಯಿಂಟಲ್ಲಿ ಸೂಜಿನ ಮೇಲೆ ತಗೊಂಡು ಅದ್ರ ಕೆಳಗಡೆ ಥ್ರೆಡ್ನ ಸುತ್ತಿ ಎಳೆಯೋದು. ಇಷ್ಟೇ, ಈ ಸ್ಟಿಚ್ ಏನು ಕಷ್ಟ ಇಲ್ಲ, ಈಸಿ ಹಾಕೋದಕ್ಕೆ. ಸೇಮ್ ಇದೇ ಥರ. ಸೊ ಕೆಳಗಡೆ ತಗೊಂಡಾಗ ಈ ಕಡೆ ಥ್ರೆಡ್ನ ಸುತ್ತಬೇಕು ಸೂಜಿಗೆ. ಆ್ಯಂಡ್ ನೆಕ್ಸ್ಟ್ ಮೇಲೆ ತಗೊಂಡಾಗ ಲೆಫ್ಟ್ ಸೈಡ್ ಸುತ್ತಬೇಕು ಅಷ್ಟೇ. ನಾನು ಹೆಂಗೆ ಹಾಕ್ತಿದ್ದೀನಿ ಅಂತ ಒಂದ್ಸಲ ನೋಡ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಮಾಡಿ. ಈ ಥರ ಸೊ ಈ ಥರ ಕಾಣುತ್ತೆ. ಫುಲ್ ಅಲ್ಲಿ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಟಕ್ ಮಾಡಿಬಿಟ್ಟು ಕೆಳಗಡೆ ದಾರನ ಫುಲ್ ಎಳೆಯೋದು. ನಾಟ್ ಹಾಕಿ ನೀವು ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಸೊ ಈ ಕಂಪ್ಲೀಟ್ ಆಗಿ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ನಿಮ್ಗೆ ಏನು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು, ಫೆದರ್ ಸ್ಟಿಚ್ ಮತ್ತು ಡಬಲ್ ಫೆದರ್ ಸ್ಟಿಚ್. ಈ ಫೆದರ್ ಸ್ಟಿಚ್ಚಿಂದ ನಾವು ಲೀಫ್ ಕೂಡ ಮಾಡ್ತೀವಿ. ಸೊ ಲೀಫ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ 2 ಲೀಫ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇದು ನೋಡೋಕ್ಕೆ ಒಂಥರ ಫ್ಲೈ ಸ್ಟಿಚ್ ಲೀಫ್ ಥರನೇ ಕಾಣುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಹಾಕೋದ್ರಲ್ಲಿ ಒಂಚೂರು ಡಿಫ್ರೆನ್ಸ್ ಇದೆ. ಫೆದರ್ ಸ್ಟಿಚ್ ಲೀಫು ಇಲ್ಲಿ 2 ಹಾಕಿದ್ದೀನಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಲೀಫ್ ಡ್ರಾ ಮಾಡ್ಕೊಳ್ಳಿ. ಯಾವುದೇ ಲೀಫು ನೀವು ಹಾಕ್ತಿದ್ದೀರಾ ಅಂದರೆ ಅದಕ್ಕೆ ಮಿಡ್ ಲೈನ್ ಹಾಕಲೇಬೇಕು ನೋಡಿ. ನಾನು ಕಾರ್ನರಲ್ಲಿ ಥ್ರೆಡ್ನ ಮೇಲೆ ತಗೊಂಡು ಸೆಂಟರ್ ಪಾಯಿಂಟ್ಗೆ ತಗೊಂಡು ಆ್ಯಂಡ್ ನೆಕ್ಸ್ಟ್ ಆ ಥ್ರೆಡ್ನ ಸೂಜಿ ಕೆಳಗಡೆಯಿಂದ ಸುತ್ತಕೊಂಡು ಈ ಥರ ತಗೋತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕ
ಮತ್ತೆ ಸೂಜಿನ ಈ ತರ ತಗೊಂಡು ಸೆಂಟ್ರಲ್ ಲೈನ್ ಅಲ್ಲಿ ಮೇಲೆ ತಗೊಂಡು ದಾರನ ಕೆಳಗಡೆಯಿಂದ ಸುತ್ತಕೊಂಡು ಈ ತರ ಎಳೆಯೋದು. ಒಂದ್ಸಲ ಆ ಕಡೆ ತಗೊಂಡ್ವಲ್ವಾ, ಇವಾಗ ಈ ಸೈಡ್ ನೋಡಿ. ನೆಕ್ಸ್ಟ್ ಇವಾಗ ಈ ತರ ಸುತ್ಕೊಳ್ಳೋದು. ಈ ಸೈಡ್ ಆಯ್ತಲ್ವಾ, ಇವಾಗ ನೆಕ್ಸ್ಟ್ ಆ ಸೈಡ್. ಆ ಸೈಡ್ ಹಾಕೊಂಡಾಗ ದಾರನ ಸೂಜಿ ಕೆಳಗಡೆಯಿಂದ ಆ ಸೈಡ್ ಬರೋ ತರ ಸುತ್ಕೋಬೇಕು ನೋಡಿ. ಮತ್ತೆ ಇವಾಗ ಎಡ್ಜಿಂದ ಮತ್ತೆ ಸೆಂಟರ್ಗೆ ಹೋಗೋದು ನೋಡಿ. ಎಡ್ಜಿಂದ ಮತ್ತೆ ಸೆಂಟರ್ ಪಾಯಿಂಟ್ ಅಲ್ಲಿ ಸೂಜಿ ತಗೊಂಡು ಇವಾಗ ಈ ಕಡೆ ದಾರ ಬರೋ ತರ ಕೆಳಗಡೆ ಸೂಜಿ ಕೆಳಗಡೆ ದಾರನ ಸುತ್ಕೊಳ್ಳೋದು. ಒಂದ್ಸಲ ಆ ಕಡೆ ಮತ್ತೆ ಇನ್ನೊಂದ್ಸಲ ಈ ಕಡೆ. ಇಷ್ಟೇ ಇದ್ದು ತುಂಬಾ ಈಸಿ ಹಾಕೋದಕ್ಕೆ ನೋಡಿ. ಅಷ್ಟೇ, ಈ ತರ ಕನ್ಫ್ಯೂಸ್ ಆಗಬೇಡಿ. ಆ ಕಡೆ ತಗೊಂಡಾಗ ಒಂದ್ಸಲ ಆ ಕಡೆ ಥ್ರೆಡ್ನ ಸುತ್ಕೊಳ್ಳಿ, ಈ ಕಡೆ ತಗೊಂಡಾಗ ಈ ಕಡೆ ಥ್ರೆಡ್ನ ಸುತ್ಕೊಳ್ಳಿ. ಇದೇ ತರ ಫುಲ್ ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಕಂಪ್ಲೀಟ್ ಆದ್ಮೇಲೆ ದಾರನ ಎಳ್ಕೊಂಡ್ಬಿಟ್ಟು ಸೆಂಟರ್ ಪಾಯಿಂಟ್ ಅಲ್ಲಿ ಅದ್ರ ಪಕ್ಕದಲ್ಲಿ ಅಲ್ಲೇ ಎಂಡ್ ಮಾಡ್ತೀನಿ ನಾನು. ಈ ತರ ಸೂಜಿನ ಕೆಳಗಡೆ ತಗೊಂಡು ಥ್ರೆಡ್ನ ಎಳೆದ್ಬಿಟ್ಟು ನಾಟ್ ಹಾಕೊಂಡು ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಇಷ್ಟೇ, ಸ್ಟಿಚ್ ಏನು ಕಷ್ಟ ಏನಿಲ್ಲ. ಥ್ಯಾಂಕ್ ಯು. ಅಂಡ್ ನಮ್ಮ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ.